ಎಲ್ಲರಿಗೂ ನಮಸ್ಕಾರಗಳು. ನನ್ನ ಎರಡನೇ ವಿಡಿಯೋಗೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಮೊದಲಿಗೆ ನನ್ನ ಪರಿಚಯ ಮಾಡ್ಕೊಳ್ತೀನಿ. ನನ್ನ ಹೆಸರು ಆದಿಲ್ ಹುಸೇನ್ ಅಂತ, ವಾಣಿಜ್ಯಶಾಸ್ತ್ರ ಉಪನ್ಯಾಸಕರು, ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜು ನಂಜನಗೂಡು. ಈ ದಿನ ನಿಮಗೆ ವ್ಯವಹಾರ ಅಧ್ಯಯನದ ಬಗ್ಗೆ, ನೀಲಿ ನಕಾಶೆ ಬಗ್ಗೆ ಒಂದು ಬ್ರೀಫ್ ಎಕ್ಸ್ಪ್ಲನೇಷನ್ನ ಕೊಡ್ತೀವಿ. ಅದೇ ರೀತಿ ಎಕ್ಸಾಮ್ ಟೈಮಲ್ಲಿ ಯಾವ ಟಾಪಿಕ್ನ ಚೆನ್ನಾಗಿ ನೀವು ಓದ್ಕೊಂಡಿದ್ದೇ ಆದರೆ ಔಟ್ ಆಫ್ ಔಟ್ ಯಾವ ಥರ ಮಾರ್ಕ್ಸ್ನ ತೊಗೋಬೋದು ಅಂತ ಇಂದಿನ ವೀಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ಕೊಳ್ತಾ ಇದ್ದೀವಿ. ನೀವು ಹೆಚ್ಚಿನ ವೀಡಿಯೋಗಳು ಬೇಕು ಅಂದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚು ಲೈಕ್ನ ಕೊಡಿ. ಮೊದಲಿಗೆ ಇಲಾಖೆ ಬಿಟ್ಟಿರುವಂತಹ ದ್ವಿತೀಯ PUC ವ್ಯವಹಾರ ಅಧ್ಯಯನ ಬಿಸ್ನೆಸ್ ಸ್ಟಡೀಸ್ದು ನೀಲಿ ನಕಾಶೆ ಬಗ್ಗೆ ನಿಮಗೆ ಬ್ರೀಫ್ ಎಕ್ಸ್ಪ್ಲನೇಷನ್ನ ಕೊಡ್ತೀನಿ. ಇಲ್ಲಿ ಒಟ್ಟಾರೆಯಾಗಿ ನಿಮಗೆ ಈ ಬಿಸ್ನೆಸ್ ಸ್ಟಡೀಸಲ್ಲಿ ವ್ಯವಹಾರ ಅಧ್ಯಯನದಲ್ಲಿ ಒಟ್ಟು 11 ಚಾಪ್ಟರ್ಗಳಿದೆ, ಅಧ್ಯಾಯಗಳಿದೆ. ಅದರಲ್ಲಿ ಚಾಪ್ಟರ್ ವೈಸ್ ನೋಡ್ಕೊಳ್ತಾ ಬರ್ತಾಯಿದ್ರೆ ನಿಮಗೆ ಸೆಕ್ಷನ್ A, ಸೆಕ್ಷನ್ B, ಸೆಕ್ಷನ್ Cನಲ್ಲಿ ಸೆಕ್ಷನ್ A 1 ಅಂಕದ ಪ್ರಶ್ನೆಗಳು, ಸೆಕ್ಷನ್ Bನಲ್ಲಿ 2 ಅಂಕದ ಪ್ರಶ್ನೆಗಳು, ಸೆಕ್ಷನ್ Cನಲ್ಲಿ 4 ಅಂಕದ ಪ್ರಶ್ನೆಗಳು ಮತ್ತು ಸೆಕ್ಷನ್ Dನಲ್ಲಿ 8 ಅಂಕದ ಪ್ರಶ್ನೆಗಳು. ನೀವು ಬಿಸ್ನೆಸ್ ಸ್ಟಡೀಸಲ್ಲಿ ಅಕೌಂಟೆನ್ಸಲ್ಲಿ 6 ಅಂಕದ ಪ್ರಶ್ನೆಗಳು ಮತ್ತು 12 ಅಂಕದ ಪ್ರಶ್ನೆಗಳಿದೆ. ಆದರೆ ಬಿಸ್ನೆಸ್ ಸ್ಟಡೀಸಲ್ಲಿ 4 ಅಂಕದ ಪ್ರಶ್ನೆಗಳು ಮತ್ತು 8 ಅಂಕದ ಪ್ರಶ್ನೆಗಳನ್ನ ಬಗ್ಗೆ ನೀವು ಹೆಚ್ಚು ಒತ್ತನ್ನು ಕೊಡಬೇಕಾಗುತ್ತೆ. ಮೊದಲಿಗೆ ಚಾಪ್ಟರ್ ನಂಬರ್ 1 ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ, ನೇಚರ್ ಆಫ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಇಂಪಾರ್ಟೆನ್ಸ್ ಅಂತಿದೆ. ಇದರಲ್ಲಿ ನಿಮಗೆ ಎಲ್ಲ ಮೇನಲ್ಲಿ 4 ಅಂಕಗಳನ್ನ ಹೊರತುಪಡಿಸಿ 1 ಅಂಕದ 2 ಪ್ರಶ್ನೆಗಳು, 2 ಅಂಕದ 1 ಪ್ರಶ್ನೆ ಮತ್ತು 8 ಅಂಕದ 1 ಪ್ರಶ್ನೆ, ಒಟ್ಟಾರೆಯಾಗಿ 12 ಅಂಕಕ್ಕೆ ಈ ಚಾಪ್ಟ್ರಲ್ಲಿ ಬರುತ್ತೆ. ಈ ಚಾಪ್ಟ್ರಲ್ಲಿ ನೀವು ಓದಬೇಕಾದ್ರೆ 3 ಟಾಪಿಕ್ಗೆ ಹೆಚ್ಚು ಒತ್ತನ್ನು ಕೊಡಬೇಕಾಗುತ್ತೆ. ನಿರ್ವಹಣೆ ಅಂದ್ರೇನು, ನಿರ್ವಹಣೆಯ ಲಕ್ಷಣಗಳು, ನಿರ್ವಹಣೆಯ ಪ್ರಾಮುಖ್ಯತೆ, ನಿರ್ವಹಣೆಯ ಉದ್ದೇಶಗಳು ಮತ್ತು ನಿರ್ವಹಣೆಯು ಸಮನ್ವಯತೆಯ ಸಾರವಾಗಿದೆ ಅಥವಾ ಸಮನ್ವಯತೆ ಎಂದರೇನು, ಸಮನ್ವಯತೆಯ ಲಕ್ಷಣಗಳು. ಈ 4 ಟಾಪಿಕ್ ಬಗ್ಗೆ ನೀವು ತಿಳ್ಕೊಂಡಿದ್ದೆ ಆದರೆ ನೀವು 8 ಅಂಕಗಳನ್ನ ಈಸಿಯಾಗಿ ತೊಗೋಬೋದು. ಮತ್ತು 2 ಅಂಕಕ್ಕೆ ನಿಮಗೆ 1 ಅಂಕಕ್ಕೆ 2 ಪ್ರಶ್ನೆ ಬರುತ್ತೆ, 2 ಅಂಕದ್ದು. ನೀವು ಮೊದಲನೇ ಮೇನಲ್ಲಿ ಅದು MCQ ಕ್ವಶನ್ ಇರ್ಬೋದು, ಫಿಲ್ಲಿಂಗ್ ದ ಬ್ಲಾಂಕ್ಸ್ ಇರ್ಬೋದು, ಮ್ಯಾಚ್ ದ ಫಾಲೋಯಿಂಗ್ ಇರ್ಬೋದು, 1 ವರ್ಡ್ ಕ್ವಶನ್ ಇರ್ಬೋದು. ಸೊ ಈಸಿಯಾಗಿ ನೀವು 3 ಮಾಡಲ್ ಕ್ವಶನ್ ಪೇಪರ್ನ ನೋಡಿಕೊಂಡ್ರೆ ನೀವು 1 ಅಂಕದ ಈಸಿಯಾಗಿ ಬರಿಬೋದು. 2 ಅಂಕದ ಪ್ರಶ್ನೆಗಳಲ್ಲಿ ಪದೇ ನಿರ್ವಹಣೆಯನ್ನು ವ್ಯಾಖ್ಯಾನಿಸಿ ಅನ್ನುವಂತಹ ಅಥವಾ ಸಮನ್ವಯತೆ ಎಂದರೇನು ಆ ಪ್ರಶ್ನೆ ಬಗ್ಗೆ ನಿಮಗೆ ಡೈರೆಕ್ಟಾಗಿ ಕ್ವಶನ್ ಕೇಳ್ತಾನೆ. ಮತ್ತು 8 ಅಂಕದ ಪ್ರಶ್ನೆಯಲ್ಲಿ 3 ಟಾಪಿಕ್ ಬಗ್ಗೆ, ಒಂದು ನಿರ್ವಹಣೆಯ ಪ್ರಾಮುಖ್ಯತೆ, ನಿರ್ವಹಣೆಯ ಉದ್ದೇಶಗಳು, ಸಮನ್ವಯತೆಯು ನಿರ್ವಹಣೆಯ ಸಾರವಾಗಿದೆ. ಕೋಆರ್ಡಿನೇಷನ್ ಈಸ್ ಎಸೆನ್ಷಿಯಲ್ ಆಫ್ ಮ್ಯಾನೇಜ್ಮೆಂಟ್. ಇದನ್ನು ನೀವು ಮೊದಲನೇ ಚಾಪ್ಟ್ರಲ್ಲಿ ಓದ್ಕೊಂಡಿದ್ದೆ ಆದರೆ ಈಸಿಯಾಗಿ ನೀವು 12 ಮಾರ್ಕ್ಸನ್ನು ತೊಗೋಬೋದು. ಚಾಪ್ಟರ್ ನಂಬರ್ 2ನಲ್ಲಿ ಈ 3 ಟಾಪಿಕ್ ಇರೋದು. ಸೊ ಇದು 8 ಅಂಕಕ್ಕೆ ಬರುವಂಥದ್ದು. 2 ಅಂಕದ್ದು MCQ ಕ್ವಶನ್ ಅಥವಾ ಫಿಲ್ಲಿಂಗ್ ದ ಬ್ಲಾಂಕ್ಸ್ ಅಥವಾ ಮ್ಯಾಚ್ ದ ಫಾಲೋಯಿಂಗ್ ಅಥವಾ 1 ವರ್ಡ್. ಸೊ ಅದರಲ್ಲಿ ನೀವು ವೈಜ್ಞಾನಿಕ ನಿರ್ವಹಣೆಯ ಪಿತಾಮಹ ಮತ್ತು ಸಾಮಾನ್ಯ ನಿರ್ವಹಣೆಯ ಪಿತಾಮಹ ಹೆನ್ರಿ ಫಯಾಲ್ ಮತ್ತು FW ಟೇಲರ್, ಅಥವಾ ಲಾಸ್ಟ್ ನೀವು ಪ್ರಿಪರೇಟರಿನ ನೋಡಿಕೊಂಡಾಗ ಹೆನ್ರಿ ಫಯಾಲ್ರವರು ಡ್ಯಾಶ್ ಆಗಿದ್ದರು, ಮೈನಿಂಗ್ ಇಂಜಿನಿಯರ್, ಅಥವಾ FW ಟೇಲರ್ ಅವರು ಬರೆದಿರುವಂತಹ ಕೃತಿಯ ಹೆಸರೇನು, ಇದ್ರ ಬಗ್ಗೆ ನಿಮಗೆ ಯಾವುದಾರುವೆ ಕೇಳ್ತಾನೆ. ಮತ್ತು 2 ಮಾರ್ಕ್ಸಲ್ಲಿ 1 ಕ್ವಶನ್ ಇರುತ್ತೆ. 4 ಮಾರ್ಕ್ಸಲ್ಲಿ ನಿಮಗೆ 3 ಟಾಪಿಕ್ ಇದೆ. ಒಂದು ನಿರ್ವಹಣೆಯ ತತ್ವದ ಲಕ್ಷಣಗಳು, ನಿರ್ವಹಣೆಯ ತತ್ವದ ಲಕ್ಷಣಗಳಲ್ಲಿ ಮತ್ತು FW ಟೇಲರ್ ಅವರ ವೈಜ್ಞಾನಿಕ ನಿರ್ವಹಣೆಯ ತತ್ವಗಳು ಮತ್ತು ಹೆನ್ರಿ ಫಯಾಲ್ರವರ 14 ನಿರ್ವಹಣೆಯ ತತ್ವಗಳ ಬಗ್ಗೆ ನೀವು ತಿಳ್ಕೊಂಡಿದ್ದೇ ಆದರೆ, ಮತ್ತು ವೈಜ್ಞಾನಿಕ ನಿರ್ವಹಣೆಯ ತಂತ್ರಗಳು 4 ತಂತ್ರಗಳು ಬರುತ್ತೆ. ಅದನ್ನು ಈಸಿಯಾಗಿ ನೀವು ಬುಕ್ಕಲ್ಲಿ
ಅಥವಾ 3 ಮಾಡಲ್ ಕ್ವಶನ್ ಪೇಪರ್ನ ನೋಡ್ಕೊಂಡಿದ್ದೆ ಆದರೆ ನೀವು ಇದರಲ್ಲಿ 4 ಮಾರ್ಕ್ಸನ್ನು ಈಸಿಯಾಗಿ ತೊಗೋಬೋದು. ಸೊ ಇದು 8 ಅಂಕಕ್ಕೆ ಇದು 2 ಚಾಪ್ಟರ್ ನಾವು ಓದ್ಕೊಂಡ್ರೆ ನೀವು 20 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟು ಚಾಪ್ಟರ್ ನಂಬರ್ 3 ವ್ಯವಹಾರ ಪರಿಸರ. ವ್ಯವಹಾರ ಪರಿಸರದಲ್ಲಿ ಭಾಳ ಈಸಿ ಇರುವಂತಹ ಚಾಪ್ಟ್ರು ಮತ್ತು 4 ಅಂಕದ ಪ್ರಶ್ನೆ 2 ಬರುವಂತಹ ಚಾಪ್ಟರ್. 3 ಟಾಪಿಕ್ ಇರೋದಿಲ್ಲ. ಇಲ್ಲಿ ವ್ಯವಹಾರ ಪರಿಸರ ಎಂದರೇನು, ವ್ಯವಹಾರ ಪರಿಸರದ ಲಕ್ಷಣಗಳು, ವ್ಯವಹಾರ ಪರಿಸರದ ಪ್ರಾಮುಖ್ಯತೆ, ವ್ಯವಹಾರ ಪರಿಸರದ ಆಯಾಮಗಳು, 5 ಆಯಾಮಗಳು ಆಯಿತಾ. ರಾಜಕೀಯ ಪರಿಸರ, ಸಾಮಾಜಿಕ ಪರಿಸರ, ಕಾನೂನಾತ್ಮಕ ಪರಿಸರ ಮತ್ತು ಆರ್ಥಿಕ ಪರಿಸರದ ಬಗ್ಗೆ ನೀವು 3 ಟಾಪಿಕ್ನ ಓದ್ಕೊಂಡಿದ್ದೆ ಆದರೆ ನೀವು ಆ್ಯಕ್ಚುಲಾಗಿ 4 ಅಂಕದ ಪ್ರಶ್ನೆಗಳಲ್ಲಿ ಈಸಿಯಾಗಿ ಫಿಲ್ ಮಾಡ್ಬೋದು. ಟೋಟಲಿ ನಿಮಗೆ ಒಟ್ಟಾರೆಗೆ ನೀವು 3 ಚಾಪ್ಟರ್ ಓದ್ಕೊಂಡ್ರೆ ನೀವು 3 ಕ್ವಶನ್ಗಳು 4 ಮಾರ್ಕ್ಸ್ಗೆ ಇಲ್ಲಿ ಈಸಿಯಾಗಿ ತೆಗೆದುಕೊಳ್ಬಹುದು. ಅದೇ ಥರ ಚಾಪ್ಟರ್ ನಂಬರ್ 4ಅಲ್ಲಿ ನಿರ್ವಹಣೆಯ ಫಂಕ್ಷನ್ಸ್, ನಿರ್ವಹಣೆಯ ಕಾರ್ಯಗಳು 5 ಕಾರ್ಯಗಳಿದೆ. 5 ಕಾರ್ಯಗಳು ಅಪ್ ಟು ಚಾಪ್ಟರ್ ನಂಬರ್ 8 ತನಕ ಸಪ್ರೇಟ್ ಕಾರ್ಯಗಳನ್ನ ನಿಮಗೆ ಬ್ರೀಫಾಗಿ ಎಕ್ಸ್ಪ್ಲನೇಷನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಾಥಮಿಕ ಕಾರ್ಯ, ಮೊದಲ ಕಾರ್ಯ ಯೋಜಿಸುವಿಕೆ. ಚಾಪ್ಟರ್ ನಂಬರ್ 4ಅಲ್ಲಿ ಯೋಜಿಸುವಿಕೆ ಅಂತ ಬರುತ್ತೆ. ಆ ಯೋಜಿಸುವಿಕೆಯಲ್ಲಿ ನಿಮಗೆ 8 ಅಂಕದ ಪ್ರಶ್ನೆ ಬರುತ್ತೆ. 8 ಅಂಕದ ಪ್ರಶ್ನೆಯಲ್ಲಿ 1 ಅಂಕದ ಪ್ರಶ್ನೆ 2 ಬರುತ್ತೆ. ಸೊ ಅಲ್ಲಿ 2 ಪ್ರಶ್ನೆಗಳಲ್ಲಿ ನಿಮಗೆ ಯೋಜಿಸುವಿಕೆಯ ವಿಧಗಳು 2 ಥರ ವಿಧಗಳಿದೆ. ಅದರಲ್ಲಿ ಏಕಬಳಕೆ ಯೋಜನೆ ಮತ್ತು ಸ್ಥಾಯಿ ಯೋಜನೆ. ಏಕಬಳಕೆ ಯೋಜನೆಯಲ್ಲಿ ಯಾವುದ್ಯಾವುದು ಚರ್ಚಾಗೋಷ್ಠಿ ಇರ್ಬೋದು, ಕಾರ್ಯಕ್ರಮ ಇರ್ಬೋದು, ಅದನ್ನು ನೀವು ಅದರಲ್ಲಿ ಯಾವುದಾದ್ರು ಒಂದು ಉದಾಹರಣೆ ಕೇಳ್ತಾನೆ. ಸೊ ಸ್ಥಾಯಿ ಯೋಜನೆ ಅಂದರೆ ಪದೇ ಯೂಸ್ ಆಗುವಂತಹ ಕಾಲಾಂತರಗಳಲ್ಲಿ ಬಳಕೆಗೆ ಬರುವಂತಹ ಯೋಜನೆಗಳನ್ನು ನಾವು ಸ್ಟ್ಯಾಂಡಿಂಗ್ ಪ್ಲಾನ್ ಅಥವಾ ಸ್ಥಾಯಿ ಯೋಜನೆ ಅಂತ ಕರಿತೀವಿ. ಆ ಸ್ಥಾಯಿ ಯೋಜನೆಗಳಲ್ಲಿ ನೀವು ನಿಯಮಗಳಿರ್ಬೋದು, ಕಾರ್ಯವಿಧಾನಗಳಿರ್ಬೋದು, ವಿಧಾನ ಇರ್ಬೋದು, ಅದು ನಿಮಗೆ 2 ಮಾರ್ಕ್ಸ್ಗೆ ಒಂದು ಎಕ್ಸ್ಪ್ಲನೇಷನ್ ಕೇಳ್ತಾನೆ ಮತ್ತು 1 ಮಾರ್ಕ್ಸ್ಗೆ ನಿಮಗೆ ಉದಾಹರಣೆಗಳು ಕೇಳ್ತಾನೆ. ಈ ಟಾಪಿಕಲ್ಲಿ 3 ಟಾಪಿಕ್ಗಳು ಬರುತ್ತೆ ನಿಮಗೆ. ಒಂದು ಯೋಜಿಸುವಿಕೆಯ ಲಕ್ಷಣಗಳು, ಯೋಜಿಸುವಿಕೆಯ ಪ್ರಾಮುಖ್ಯತೆ, ಯೋಜಿಸುವಿಕೆಯ ಮಿತಿಗಳು. ಇಲ್ಲಿ ನೋಡಿ, ಯೋಜಿಸುವಿಕೆ ಮತ್ತು ನಿಯಂತ್ರಿಸುವಿಕೆ ಇದು ಅವಳಿ ಕಾರ್ಯಗಳು. ಈ ಕಾರ್ಯ ಇಲ್ಲ ಅಂದರೆ ಈ ಕಾರ್ಯ ಮಾಡೋಕ್ಕಾಗಲ್ಲ. ಇಲ್ಲಿ ನಿಮಗೆ ಯೋಜಿಸುವಿಕೆಯ ಮಿತಿಗಳು ಕೇಳಿದ್ರೆ ಇಲ್ಲಿ ನಿಯಂತ್ರಿಸುವಿಕೆಯ ಮಿತಿಗಳು 2 ಮಾರ್ಕ್ಸ್ಗೆ ಇದು 2 ನೀವು ರಿಲೇಟೆಡ್ ಆಗಿ ಓದಬೇಕಾಗುತ್ತೆ. ಮಿತಿಗಳು ಯಾವುದಾದ್ರು ನಿಮಗೆ 2 ಮಾರ್ಕ್ಸ್ ಐದಾರು ಯೋಜಿಸುವಿಕೆನಲ್ಲಿ ಕೇಳ್ತಾನೆ ಅಥವಾ ನಿಯಂತ್ರಿಸುವಿಕೆನಲ್ಲಿ ಕೇಳ್ತಾನೆ. ಯಾವ ಕ್ವಶನ್ ಪೇಪರ್ ನೋಡಿದ್ರೂ ಕೂಡ ಯೋಜಿಸುವಿಕೆ ಇಲ್ಲದೆ ನಿಯಂತ್ರಿಸಲು ಸಾಧ್ಯವಿಲ್ಲ ಅಂತ ಹೇಳ್ತಾನೆ. ಸೊ ಯೋಜಿಸುವಿಕೆ ಮತ್ತು ನಿಯಂತ್ರಿಸುವಿಕೆ, ಪ್ಲಾನಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ಈಸ್ ಎಸೆನ್ಷಿಯಲ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕರಿತಾನೆ. ವಿತೌಟ್ ಪ್ಲಾನಿಂಗ್ ಕೆನಾಟ್ ಬಿ ಕಂಟ್ರೋಲ್ಡ್ ಅಂತ ಹೇಳ್ತಾನೆ. ಸೊ ಇದು ಈ ಚಾಪ್ಟ್ರಲ್ಲಿ ನಿಮಗೆ 8 ಅಂಕದಲ್ಲಿ 2 ಅಂಕಕ್ಕೆ ಸಿಂಪಲ್ಲಾಗಿ ಕಾರ್ಯಕ್ರಮ, ಸ್ಥಾಯಿ ಯೋಜನೆ, ಏಕಬಳಕೆ ಯೋಜನೆ, ಮುಂಗಡ ಪತ್ರ ಅಂದರೆ ಏನು, ಅದಕ್ಕೆ ಉದಾಹರಣೆ ಕೊಡಿ, ಅದನ್ನು ಕೇಳ್ತಾನೆ. ಇದರಲ್ಲಿ ಈಸಿಯಾಗಿ ನೀವು 4 ಮಾರ್ಕ್ಸ್ಗೆ 2 ಸಲ ಓದಿದ್ರೆ ಈ ಚಾಪ್ಟ್ರಲ್ಲಿ ಈಸಿಯಾಗಿ ನೀವು 1 ಮಾರ್ಕ್ಸ್ಗೆ ಮತ್ತು 2 ಮಾರ್ಕ್ಸ್ಗೆ ಮತ್ತು 4 ಮಾರ್ಕ್ಸ್ಗೆ. ನೀವು ನೆಕ್ಸ್ಟು ನಿಮಗೆ ಸಂಘಟಿಸುವಿಕೆ, ಈ ಚಾಪ್ಟರ್ ನಂಬರ್ 5ನಲ್ಲಿ ನಿಮಗೆ 12 ಮಾರ್ಕ್ಸ್ಗೆ ಬರುವಂತಹ ಕ್ವಶನ್ನು. ಸೊ ನೀವು ಮೊದಲನೇ ಚಾಪ್ಟ್ರಲ್ಲಿ 8 ಅಂಕದ ಪ್ರಶ್ನೆ ಬಿಟ್ಟರೆ ಮತ್ತು 3 ಚಾಪ್ಟರ್ ತನಕ ನಿಮಗೆ 1 ಅಂಕದ ಪ್ರಶ್ನೆಗಳು ಕೇಳಲ್ಲ ಇಲ್ಲ. ಸೊ ನೆಕ್ಸ್ಟ್ ಇರೋದೇ ನಿಮಗೆ ಚಾಪ್ಟರ್ ನಂಬರ್ 5ನಲ್ಲಿ ಸಂಘಟಿಸುವಿಕೆ, ಆರ್ಗನೈಸಿಂಗಲ್ಲಿ ನಿಮಗೆ ಒಟ್ಟಾರೆಯಾಗಿ ಇಲಾಖೆಯ ನೀಲಿ ನಕಾಶೆಯ ಪ್ರಕಾರ 12 ಮಾರ್ಕ್ಸ್ ಬರುತ್ತೆ. ಅದರಲ್ಲಿ 1 ಅಂಕದ 2 ಪ್ರಶ್ನೆಗಳು, 2 ಅಂಕದ 1 ಪ್ರಶ್ನೆ ಮತ್ತು 8 ಅಂಕದ 1 ಪ್ರಶ್ನೆ ಅಂತ. ಈ ಟಾಪಿಕಲ್ಲಿ ನೀವು ಸಂಘಟಿಸುವಿಕೆ ಎಂದರೇನು, ಸಂಘಟಿಸುವಿಕೆಯ ವಿಧಗಳು, ಅದರಲ್ಲಿ ಸಂಘಟಿಸುವಿಕೆಯಲ್ಲಿ ಔಪಚಾರಿಕ ಸಂಘಟನೆ ಮತ್ತು ಅನೌಪಚಾರಿಕ ಸಂಘಟನೆ, ವಿಧಿವಿಧಾನಗಳ ಮೂಲಕ ರೂಪುಗೊಂಡಿರುವಂಥ ಸಂಘಟನೆ ನಾವು ಔಪಚಾರಿಕ ಸಂಘಟನೆ ಮತ್ತು ಅನೌಪಚಾರಿಕ ಸಂಘಟನೆ ಬಗ್ಗೆ ತಿಳ್ಕೊಬೇಕಾಗತ್ತೆ. ಮತ್ತು ಕಾರ್ಯಾತ್ಮಕ ಸಂಘಟನೆ ಮತ್ತು ವಿಭಾಗೀಯ ಸಂಘಟನೆ, ವಿಭಾಗದ ಆಧಾರದ ಮೇಲೆ ಡಿವೈಡ್ ಮಾಡುವಂಥ ಸಂಘಟನೆ, ಕಾರ್ಯದ ಆಧಾರದ ಮೇಲೆ ಸಂಘಟಿಸುವಂತಹ ಸಂಘಟನೆಯೂ ಕಾರ್ಯಾತ್ಮಕ ಸಂಘಟನೆ ಮತ್ತು ವಿಭಾಗೀಯ ಸಂಘಟನೆ.
ಇಲ್ಲಿ ಸಂಘಟನೆಯ ಮೂಲಾಂಶಗಳು ಮೂರು, ಅಲ್ಲಿ ಒಂದು ಮೂಲಾಂಶ ನಿಯೋಜನೆ ಅಂತ ಬರುತ್ತೆ. ನಿಯೋಜನೆಯ 3 ಮೂಲಾಂಶಗಳು ಕೇಳ್ತಾನೆ ಈ ಚಾಪ್ಟ್ರಲ್ಲಿ. ಇದು ನಿಮಗೆ 2 ಮಾರ್ಕ್ಸ್ಗೆ ಪದೇ ಪದೇ ಕೇಳುವಂಥದ್ದು. ಇದರಲ್ಲಿ ಒಂದು ನಿರ್ದೇಶಿಸುವಿಕೆಯ ಮೂಲಾಂಶಗಳು, ಏನು ಸಂಘಟಿಸುವಿಕೆಯಲ್ಲಿ 3 ಮೂಲಾಂಶಗಳಿದೆ. 3 ಮೂಲಾಂಶಗಳು, ಒಂದು ಅಧಿಕಾರ, ಇನ್ನೊಂದು ಜವಾಬ್ದಾರಿ, ಇನ್ನೊಂದು ಉತ್ತರದಾಯಿತ್ವ. ಇಲ್ಲಿ ನಿರ್ದೇಶಿಸುವಿಕೆಯಲ್ಲಿ 4 ಮೂಲಾಂಶಗಳಿದೆ. ಅದರಲ್ಲಿ ಒಂದು ಮೇಲ್ವಿಚಾರಣೆ, ಪ್ರೇರೇಪಣೆ, ನಾಯಕತ್ವ ಮತ್ತು ಇನ್ನೊಂದು ಸಂವಹನ ಅಂತ. ಈ ಮೂಲಾಂಶಗಳಲ್ಲಿ ಪದೇ ಪದೇ ಮಕ್ಕಳು ಏನು ಮಾಡ್ತಾಯಿದ್ದಾರೆ, ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಸಂಘಟಿಸುವಿಕೆಯಲ್ಲಿ 3 ಮೂಲಾಂಶಗಳಿದೆ. ಆ 3 ಮೂಲಾಂಶಗಳು ಅಥಾರಿಟಿ, ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಅಕೌಂಟಬಿಲಿಟಿ. ಈ ಚಾಪ್ಟ್ರಲ್ಲಿ ನೀವು 2 ಮಾರ್ಕ್ಸಲ್ಲಿ ಮೂಲಾಂಶಗಳನ್ನ ತಿಳ್ಕೋಬೇಕು. ನಿಯೋಜನೆಯ ಮೂಲಾಂಶ, ಪ್ರತಿನಿಯೋಜನೆ ಅಂದರೆ ಏನು, ಅಧಿಕಾರದ ಪ್ರತಿನಿಯೋಜನೆ ಅಂದರೇನು, ಆ ಪ್ರತಿನಿಯೋಜನೆಯಲ್ಲಿ ಅಧಿಕಾರ ಅಂದ್ರೇನು, ಜವಾಬ್ದಾರಿ ಅಂದ್ರೇನು, ಉತ್ತರದಾಯಿತ್ವ ಅಂದ್ರೇನು, ಈ 3ನ್ನ ತಿಳ್ಕೊಂಡ್ರೆ ಇಲ್ಲಿ ಒಂದು ಮಾರ್ಕ್ಸನ್ನು ನೀವು 2 ಮಾರ್ಕ್ಸಲ್ಲಿ ಒಂದು ಕ್ವಶನ್ನ ಈಸಿಯಾಗಿ ತೊಗೋಬೋದು. ನಿಮಗೆ ನೆಕ್ಸ್ಟ್ ಇಲ್ಲಿ ಸಂಘಟಿಸುವಿಕೆಯ ಪ್ರಕಾರಗಳು 12 ಮಾರ್ಕ್ಸಲ್ಲಿ ಇಲ್ಲಿ ನಿಮಗೆ ಸಂಘಟಿಸುವಿಕೆ ಅಂದರೆ ಏನು, ಸಂಘಟಿಸುವಿಕೆಯ ಅನುಕೂಲ ಮತ್ತು ಅನಾನುಕೂಲ, ಔಪಚಾರಿಕ ಮತ್ತು ಅನೌಪಚಾರಿಕ ಸಂಘಟನೆಗೆ ಇರುವಂತಹ ವ್ಯತ್ಯಾಸಗಳು ಈ ಸಂಘಟಿಸುವಿಕೆಯಲ್ಲಿ ನೀವು ತಿಳ್ಕೊಬೇಕಾಗುತ್ತೆ. ಸೊ ಹಾಗಾಗಿ ನೀವು ಒಟ್ಟಾರೆಯಾಗಿ ಮೊದಲನೇ ಚಾಪ್ಟ್ರು, 4ನೇ ಚಾಪ್ಟರ್ ಮತ್ತು 5ನೇ ಚಾಪ್ಟರ್. ಇನ್ನೊಂದು ಈಸಿ ಟಾಪಿಕ್ಕು ಯಾವುದಪ್ಪ ಅಂದರೆ ಸಿಬ್ಬಂದಿ ನಿರ್ವಹಣೆ. ನೀವು ಒಂದು ಸಲ ನೀವು ಬುಕ್ಕನ್ನು ಓದ್ಕೊಂಡ್ರೆ ಸಾಕು. ಸಿಬ್ಬಂದಿ ನಿರ್ವಹಣೆ ಅಂದರೆ ಕಂಪನಿ ಒಳಗಡೆ ಒಂದು ಸಿಬ್ಬಂದಿಗೆ ಯಾವ ಥರ ಆಯ್ಕೆ ಮಾಡ್ಕೊಳ್ತಾರೆ. ಇಲ್ಲಿ ಸಿಬ್ಬಂದಿ ನಿರ್ವಹಣೆ ಅಂದರೆ ಏನು ಅಂತ ಫಸ್ಟ್ ಹೇಳ್ಕೊಟ್ರೆ ನೀವು ಈಸಿಯಾಗೆ ಸಿಬ್ಬಂದಿ ನಿರ್ವಹಣೆ ಅಂದರೆ ಏನು, ಆಯಿತಾ. ಅಗತ್ಯ ಮಾನವ ಸಂಪನ್ಮೂಲಗಳನ್ನು ಯೋಜಿಸುವಂಥದ್ದು, ಯೋಜನೆಗೆ ತಕ್ಕಂತೆ ಆಯ್ಕೆ ಮಾಡುವಂಥದ್ದು, ಸೆಲೆಕ್ಷನ್ ಮಾಡುವಂಥದ್ದು, ತರಬೇತಿ ಕೊಡುವಂಥದ್ದು, ಅವರಿಗೆ ಸ್ಥಳದ ನಿಯೋಜನೆ ಮಾಡುವಂಥದ್ದು, ಮತ್ತು ಅವರಿಗೆ ಬಡ್ತಿ ಅಥವಾ ಹಿಂಬಡ್ತಿ ನೀಡುವಂಥದ್ದು. ಇದು ನಿಮಗೆ ಸಿಬ್ಬಂದಿ ನಿರ್ವಹಣೆಯಲ್ಲಿ ಕೇಳ್ತಾನೆ. ಈ ಸಿಬ್ಬಂದಿ ನಿರ್ವಹಣೆಯಲ್ಲಿ 16 ಮಾರ್ಕ್ಸ್ ಇಡೀ ಬಿಸ್ನೆಸ್ ಸ್ಟಡೀಸಲ್ಲಿ ಅತಿ ಹೆಚ್ಚು ಮಾರ್ಕ್ಸ್ ಬರುವಂತಹ ಚಾಪ್ಟರ್ ಯಾವುದಪ್ಪ ಅಂದರೆ ಒಂದು ಸಿಬ್ಬಂದಿ ನಿರ್ವಹಣೆ, ಇನ್ನೊಂದು ಮಾರುಕಟ್ಟೆ ನಿರ್ವಹಣೆ ಅಂತ. ಈ 2 ಚಾಪ್ಟರ್ನ ನೀವು ಕಾನ್ಸಂಟ್ರೇಷನ್ನ ಕೊಟ್ಟು ಈಸಿಯಾಗಿ ಏನಾದ್ರು ತಿಳ್ಕೊಂಡಿದ್ದೆ ಆದರೆ 2 ಚಾಪ್ಟರ್ನ ಓದ್ಕೊಂಡು ನೀವು ಪಾಸ್ ಆಗ್ಬೋದು. ಸೊ ಇಲ್ಲಿ ಓದಬೇಕಾಗಿರೋದು 2 ಮಾರ್ಕ್ಸ್ಗೆ ಒಂದೊಂದು ಮಾರ್ಕ್ಸ್ಗೆ 2 ಕ್ವಶನ್ ಇರುತ್ತೆ. ಎಲ್ಲ ಮೇನಲ್ಲೂ ಒಂದೊಂದು ಕ್ವಶನ್ ಇರುತ್ತೆ. 2 ಮಾರ್ಕ್ಸ್ಗೆ ಒಂದು ಕ್ವಶನ್ ಮತ್ತು 4 ಮಾರ್ಕ್ಸ್ಗೆ ಒಂದು ಕ್ವಶನ್ ಇರ್ತಾನೆ. ಸೊ ಈಸಿಯಾಗೆ 8 ಮಾರ್ಕ್ಸ್ಗೆ ಪದೇ ಪದೇ ರಿಪೀಟ್ ಆಗುವಂಥ ಕ್ವಶನ್ ಯಾವುದಪ್ಪ ಅಂದರೆ ನಿಮಗೆ ಸಿಬ್ಬಂದಿ ನಿರ್ವಹಣೆಯ ಪ್ರಕ್ರಿಯೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಒಂದು ಕ್ವಶನ್ ಕೇಳ್ತಾನೆ. ಇಲ್ಲ ತರಬೇತಿ ಎಂದರೇನು, ತರಬೇತಿಯ ವಿಧಗಳು, ಕಾರ್ಯನಿರತ ತರಬೇತಿ ಮತ್ತು ಕಾರ್ಯೇತರ ತರಬೇತಿ, ಆನ್ ದ ಜಾಬ್ ಟ್ರೈನಿಂಗ್, ಆಫ್ ದ ಜಾಬ್ ಟ್ರೈನಿಂಗ್, 4 ಟ್ರೈನಿಂಗ್ಗಳಿದೆ. ಫಾರ್ ಎಕ್ಸಾಂಪಲ್ ಆನ್ ದ ಜಾಬ್ ಟ್ರೈನಿಂಗಲ್ಲಿ ಪ್ರಶಿಕ್ಷಣಾರ್ಥಿಯಾಗಿ ಕಲಿಯುವಂಥದ್ದು, ಸಹಾಯಕನಾಗಿ ಕಲಿಯುವಂಥದ್ದು. ಸೊ ಅದನ್ನು ಜಾಬ್ ರೊಟೇಷನ್, ಕಾರ್ಯ ಆವರ್ತನ, ಅದೆಲ್ಲ ಟೈಪ್ಸ್ಗಳು ಬರುತ್ತೆ. ಆ ಟೈಪ್ಸನ್ನು ನೋಡಿಕೊಂಡ್ರೆ 2 ಟಾಪಿಕನ್ನು ನೀವು ಈಸಿಯಾಗಿ ನೀವು ಸಿಬ್ಬಂದಿ ನಿರ್ವಹಣೆಯ ಪ್ರಕ್ರಿಯೆ ಮತ್ತು ತರಬೇತಿಯ ವಿಧಗಳು, ಇದನ್ನು ಈಸಿಯಾಗಿ ನೀವು ಇಲ್ಲಿ ಮಾರ್ಕ್ಸನ್ನು ತೊಗೋಬೋದು. ಇಲ್ಲಿ ಅದೇ ಥರ ನೀವು ರಿಕ್ರೂಟ್ಮೆಂಟ್, ಈ ಸಲ ನಿಮಗೆ ಪ್ರಿಪರೇಟರಿನಲ್ಲಿ 4 ಮಾರ್ಕ್ಸ್ಗೆ ನಿಮಗೆ ರಿಕ್ರೂಟ್ಮೆಂಟ್ ಅಂದರೆ ಆಯ್ಕೆ ಅಥವಾ ನೇಮಕಾತಿ ಎಂದರೇನು, ನೇಮಕಾತಿಯ ಆಂತರಿಕ ಮೂಲಗಳು ಯಾವ್ದು 2 ಮಾರ್ಕ್ಸ್ ಕೇಳ್ತಾನೆ. ಆಂತರಿಕ ಮೂಲಗಳಲ್ಲಿ 2 ಇದೆ, ಒಂದು ವರ್ಗಾವಣೆ, ಇನ್ನೊಂದು ಬಡ್ತಿ. ಬಾಹ್ಯ ಮೂಲಗಳು ಅಂದರೆ ನೀವು ಟಿ ವಿ ಪ್ರಕಟಣೆ ಇರ್ಬೋದು, ಟಿ ವಿ ಜಾಹೀರಾತು ಇರ್ಬೋದು, ಅಂತರ್ಜಾಲ ಇರ್ಬೋದು, ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಇರ್ಬೋದು. ಇದ್ರ ಬಗ್ಗೆ ನೀವು 4 ಮಾರ್ಕ್ಸ್ಗೆ ಈಸಿಯಾಗಿ ಓದ್ಬೋದಾಗಿದೆ. ಇಲ್ಲಾದರೆ ಒಬ್ಬ ಅಭ್ಯರ್ಥಿಯನ್ನು ನೇಮಕಾತಿ ಆಯ್ಕೆಯ ವಿವಿಧ ಪರೀಕ್ಷೆಗಳು ಅಂತ ಬರುತ್ತೆ. ಆಯ್ಕೆಯ ವಿವಿಧ ಪರೀಕ್ಷೆಗಳಲ್ಲಿ ಒಂದು ಬುದ್ಧಿವಂತಿಕೆ ಪರೀಕ್ಷೆ, ಸಾಮರ್ಥ್ಯ ಪರೀಕ್ಷೆ, ವ್ಯಕ್ತಿತ್ವ ಪರೀಕ್ಷೆ, ಆ ಪರೀಕ್ಷೆಗಳನ್ನ ನೀವು 4 ಪರೀಕ್ಷೆಗಳನ್ನ ಬರೀಬೇಕಾಗುತ್ತೆ. ಸೊ ಪದೇ ಪದೇ ರಿಪೀಟ್ ಆಗುವಂಥದ್ದು ಒಂದು
ಏನು ಆಯ್ಕೆಯ ಪರೀಕ್ಷೆಗಳು ಮತ್ತು ನೇಮಕಾತಿಯ ಮೂಲಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಸೊ ಈ ಚಾಪ್ಟ್ರಲ್ಲಿ ನೀವು ಈಸಿಯಾಗೆ 16 ಮಾರ್ಕ್ಸನ್ನು ಎಲ್ಲ ಮೇನಲ್ಲೂ, ಮೊದಲನೇ ಮೇನಲ್ಲಿ 2 ಕ್ವಶನ್ ಬರುತ್ತೆ, ಎಲ್ಲ ಸಿ ಮತ್ತು ಡಿನಲ್ಲಿ ನಿಮಗೆ ಒಟ್ಟಾರೆಯಾಗಿ ಒಂದೊಂದು ಕ್ವಶನ್ ಆಗ್ತಾನೆ ಇರುತ್ತೆ. ನೆಕ್ಸ್ಟು ನಿರ್ದೇಶಿಸುವಿಕೆ. ಸೊ ನಿರ್ದೇಶಿಸುವಿಕೆಯಲ್ಲಿ ಇದು ಏನೋ ನಿರ್ವಹಣೆಯ 4ನೆಯ ಕಾರ್ಯವಾಗಿದ್ದು ಇದೊಂದು ಡೈರೆಕ್ಷನ್ಗೆ ಸಿಬ್ಬಂದಿಗೆ ಆಯ್ಕೆನೂ ಮಾಡ್ಕೊಂಡಿದ್ದೀವಿ, ಟ್ರೈನಿಂಗು ಕೊಟ್ಟಿದ್ದೀವಿ. ಅವ್ರಿಗೆ ನೋಡ್ಕೊಳ್ಳುವಂಥದ್ದು, ಅವ್ರಿಗೆ ಮೇಲುಸ್ತುವಾರಿ ನೋಡ್ಕೊಳ್ಳುವಂಥದ್ದು, ಅವ್ರಿಗೆ ನಾಯಕತ್ವ ನೋಡ್ಕೊಳ್ಳುವಂಥದ್ದು. ಇಲ್ಲಿ ನಿಮಗೆ 12 ಮಾರ್ಕ್ಸ್ ಬರುತ್ತೆ. ಅಲ್ಲಿ 12 ಮಾರ್ಕ್ಸಲ್ಲಿ 2 ಮಾರ್ಕ್ಸಲ್ಲಿ ಮೊದಲನೇ ಸೆಕ್ಷನ್ ಎ, ಸೆಕ್ಷನ್ ಬಿ, ಸೆಕ್ಷನ್ ಸಿ, ಸೆಕ್ಷನ್ ಡಿನಲ್ಲಿ ಇನ್ನು 4 ಹಂತಗಳಲ್ಲಿ ಯಾವುದಾದ್ರು ಒಂದು ಕ್ವಶನ್ನು, 2 ಕ್ವಶನ್ ಇರುತ್ತೆ. ಮತ್ತು 2 ಮಾರ್ಕ್ಸ್ಗೆ 1 ಕ್ವಶನ್ನು, 8 ಮಾರ್ಕ್ಸ್ಗೆ 1 ಕ್ವಶನ್ ಇರುತ್ತೆ. ಈ 8 ಮಾರ್ಕ್ಸಲ್ಲಿ ನೀವು 8 ಮಾರ್ಕ್ಸಲ್ಲಿ ಯಾವ್ದ್ಯಾವ್ದು ಓದ್ಕೋಬೇಕು. ನಿರ್ದೇಶಿಸುವಿಕೆ ಅಂದ್ರೇನು? ನಿರ್ದೇಶಿಸುವಿಕೆಯಲ್ಲಿ ನಾವು ಮೊದಲೇ ಹೇಳಿದಾಗೆ 4 ಮೂಲಾಂಶಗಳಿದೆ. ಇದ್ರ ಬಗ್ಗೆ ನೀವು ಜಾಸ್ತಿ ಕಾನ್ಸಂಟ್ರೇಷನ್ ಕೊಡಬೇಕಾಗುತ್ತೆ. 4 ಮೂಲಾಂಶಗಳು ಯಾವುದ್ಯಾವುದಪ್ಪ ಅಂದರೆ, ಒಂದು ಸೂಪರ್ವಿಷನ್ ಮೇಲ್ವಿಚಾರಣೆ, 2ನೇದು ಪ್ರೇರೇಪಣೆ ಮೋಟಿವೇಶನ್, 3ನೇದು ಲೀಡರ್ಶಿಪ್, 4ನೇದು ಕಮ್ಯುನಿಕೇಷನ್. ಈ 4 ಟಾಪಿಕ್ ಬಗ್ಗೆ ನೀವು ಕಾನ್ಸಂಟ್ರೇಷನ್ನ ಕೊಡಬೇಕಾಗುತ್ತೆ. ಸೂಪರ್ವಿಷನ್ ಅಂದ್ರೇನು? ಸೂಪರ್ವಿಷನ್ನ ಅನುಕೂಲಗಳು. ಮೋಟಿವೇಶನ್ ಅಂದರೆ ಹುರಿದುಂಬಿಸುವುದು, ನೌಕರರಿಗೆ ತಮ್ಮ ಕೆಲಸದಲ್ಲಿ ಹುರಿದುಂಬಿಸುವಂಥ ಕಾರ್ಯಗಳು, ಅವರಿಗೆ ಸಂಬಳ ಮತ್ತು ಉತ್ತೇಜಕಗಳ ಮೂಲಕ ಹುರಿದುಂಬಿಸುವುದು. ಲೀಡರ್ಶಿಪ್ ಅಂದರೆ ನಾಯಕತ್ವದಲ್ಲಿ 3 ಟೈಪ್ಸ್ ಇರುತ್ತೆ. ಆ ಟೈಪ್ಸಲ್ಲಿ ಒಂದು ಕ್ವಶನ್ ನಿಮಗೆ ರಿಪೀಟ್ ಆಗ್ತಾ ಇರುತ್ತೆ. ಅಲ್ಲಿ 3 ಟೈಪ್ಸ್. ಒಂದು ಪ್ರಜಾಸತ್ತಾತ್ಮಕ ನಾಯಕತ್ವ, ಆಟೋಕ್ರಾಟಿಕ್, ಡೆಮೋಕ್ರಾಟಿಕ್ ಮತ್ತು ಲಯಾಸ್ಫೇರ್ ಅಂತ, ಮುಕ್ತ ನಾಯಕತ್ವ, ಪ್ರಜಾಸತ್ತಾತ್ಮಕ ನಾಯಕತ್ವ, ನಿರಂಕುಶ ನಾಯಕತ್ವ ಅಂತ ಬರುತ್ತೆ. ಈ 3 ನಾಯಕತ್ವದ ಬಗ್ಗೆ ಸರಿಯಾದ ರೀತಿ ಓದ್ಕೊಂಡಿದೆ ಆದರೆ ನಿಮಗೆ 2 ಮಾರ್ಕ್ಸ್ಗೆ ಪದೇ ರಿಪೀಟ್ ಆಗ್ತಾ ಇರುತ್ತೆ. ಮತ್ತು 8 ಅಂಕದ ಪ್ರಶ್ನೆಗಳಲ್ಲಿ ನೀವು ಕಮ್ಯುನಿಕೇಷನ್, ಸಂವಹನದಲ್ಲಿ ಇಲ್ಲಿ ಸಂವಹನದ ಪ್ರಕ್ರಿಯೆ ಅಂತ ಕೇಳ್ತಾನೆ. ಏನೇನು ಒಂದು ಸಂವಹನ ಗಳಿಸಬೇಕಾದ್ರೆ ಒಬ್ಬ ಸ್ವೀಕರ್ತ ಮತ್ತು ರವಾನೆದಾರ ಇಬ್ಬರ ಮಧ್ಯೆ ಯಾವ ಥರ ಒಂದು ಕಮ್ಯುನಿಕೇಷನ್ ಪ್ರೋಸೆಸ್ ಆಗಿರುತ್ತೆ. ಮತ್ತು ಕಮ್ಯುನಿಕೇಷನ್ನ ಅನುಕೂಲಗಳು ಮತ್ತು ಅಡೆತಡೆಗಳು, ಬ್ಯಾರಿಯರ್ಸ್ ಆಫ್ ಕಮ್ಯುನಿಕೇಷನ್. ಪದೇ ಬ್ಯಾರಿಯರ್ಸ್, ಒಂದು ಕಮ್ಯುನಿಕೇಷನ್ ಮಾಡಬೇಕಾದ್ರೆ ಏನೇನು 4 ಬ್ಯಾರಿಯರ್ಸ್ ಬರುತ್ತೆ, ಆ ಬ್ಯಾರಿಯರ್ಸ್ ಬಗ್ಗೆ. ಹೌ ಟು ಓವರ್ಕಮ್ ಬ್ಯಾರಿಯರ್ಸ್ ಆಫ್ ಕಮ್ಯುನಿಕೇಷನ್, ಸಂವಹನ ಅಡೆತಡೆಗಳಿಗೆ ನಿವಾರಿಸುವ ಅಂಶಗಳ ಬಗ್ಗೆ ನಾವು ಇಲ್ಲಿ ಸಂವಹನದಲ್ಲಿ, ನಿರ್ದೇಶಿಸುವಿಕೆಯಲ್ಲಿ ಕಮ್ಯುನಿಕೇಷನ್ ಅಂತ ಪ್ರೋಸೆಸ್ ಬರುತ್ತೆ. ಅದರಲ್ಲಿ ನಿಮಗೆ 8 ಮಾರ್ಕ್ಸ್ಗೆ ಪದೇ ಬರುತ್ತೆ. ಅಲ್ಲಿ ಕಮ್ಯುನಿಕೇಷನ್, ಪ್ರೋಸೆಸ್ ಮತ್ತು ಬ್ಯಾರಿಯರ್ಸ್, ಹೌ ಟು ಓವರ್ಕಮ್ ಬ್ಯಾರಿಯರ್ಸ್ ಆಫ್ ಕಮ್ಯುನಿಕೇಷನ್ ಪದೇ ರಿಪೀಟ್ ಆಗುತ್ತೆ. ಸೊ ಈ ಚಾಪ್ಟ್ರಲ್ಲಿ ನಿಮಗೆ 12 ಮಾರ್ಕ್ಸಲ್ಲಿ, ಒಂದು 12 ಮಾರ್ಕ್ಸಲ್ಲಿ 2 ಮಾರ್ಕ್ಸ್ಗೆ 1 ಮಾರ್ಕ್ಸ್ಗೆ 2 ಕ್ವಶನ್, 2 ಮಾರ್ಕ್ಸ್ಗೆ ಮತ್ತು 8 ಮಾರ್ಕ್ಸ್ಗೆ 1 ಕ್ವಶನ್ ಇರುತ್ತೆ. ಸೊ ಅದೇ ನೀವು ಲಾಸ್ಟ್ ಚಾಪ್ಟರ್ ನಂಬರ್ ನಿಯಂತ್ರಿಸುವಿಕೆ, ನಿರ್ವಹಣೆಯ ಕೊನೆಯ ಕಾರ್ಯಗಳು ನಿಯಂತ್ರಿಸುವಿಕೆ ಅಂತ. ಆ ನಿಯಂತ್ರಿಸುವಿಕೆಯಲ್ಲಿ 7 ಮಾರ್ಕ್ಸ್ ಕೇಳ್ತಾನೆ. ಆ 7 ಮಾರ್ಕ್ಸಲ್ಲಿ ಟಾಪಿಕ್ ಭಾಳ ಚಿಕ್ಕದು. ಅಲ್ಲಿ ನಿಮಗೆ 1 ಅಂಕದ 1 ಪ್ರಶ್ನೆ, ನಿಯಂತ್ರಿಸುವಿಕೆಯಲ್ಲಿ 2 ಅಂಕದ 1 ಪ್ರಶ್ನೆ ಮತ್ತು 4 ಅಂಕದ 1 ಪ್ರಶ್ನೆ ಅಂತ. ಅಲ್ಲಿ 1 ಮಾರ್ಕ್ಸ್ಗೆ ಹೋಗಬೇಕಾದ್ರೆ ನಿಯಂತ್ರಿಸುವಿಕೆ ವಿಧಗಳು ಬರುತ್ತೆ. ಆಧುನಿಕ ವಿಧಗಳು ಮತ್ತು ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಾಗುತ್ತೆ. ಇಲ್ಲಿ 2 ಮಾರ್ಕ್ಸಲ್ಲಿ ನಿಯಂತ್ರಿಸುವಿಕೆ ಮಿತಿಗಳು ಯಾವ್ದಾದ್ರು ಮಿತಿ ಕೇಳ್ತಾನೆ. 4 ಅಂಕಗಳಲ್ಲಿ ನಿಯಂತ್ರಿಸುವಿಕೆ ಪ್ರಕ್ರಿಯೆಯ ವಿಧಾನಗಳು ಕೇಳ್ತಾನೆ. ಆ 7 ವಿಧಾನಗಳಿದೆ. ಆ 7 ವಿಧಾನಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿದ್ದೆ ಆದರೆ ನೀವು ಈಸಿಯಾಗಿ ಇಲ್ಲಿಗೆ ನಿಮಗೆ ಚಾಪ್ಟರ್ ನಂಬರ್ 3 ಹೊರತುಪಡಿಸಿದ್ರೆ ಚಾಪ್ಟರ್ ನಂಬರ್ 1 ಚಾಪ್ಟರ್ ನಂಬರ್ 8 ತನಕ ನಿರ್ವಹಣೆಯ ಬಗ್ಗೆನೇ ಹೇಳುವಂಥದ್ದು. ನೆಕ್ಸ್ಟು ಚಾಪ್ಟರ್ ನಂಬರ್ 9ನಲ್ಲಿ ಹಣಕಾಸಿನ ನಿರ್ವಹಣೆ. ಈ ಚಾಪ್ಟ್ರಲ್ಲಿ ನಿಮಗೆ
ಎಂಟು ಅಂಕಕ್ಕೆ ಬರುತ್ತೆ. 8 ಅಂಕದ ಪ್ರಶ್ನೆಗಳಲ್ಲಿ 2 ಅಂಕಕ್ಕೆ ಎರಡು ಅಂಕಗಳು 1 ಅಂಕದ ಪ್ರಶ್ನೆಗಳು ಕೇಳ್ತಾನೆ. ಮತ್ತು 2 ಮಾರ್ಕ್ಸ್ಗೆ 1 ಕ್ವಶನ್ ಕೇಳ್ತಾನೆ, 4 ಮಾರ್ಕ್ಸ್ಗೆ 1 ಕ್ವಶನ್ ಕೇಳ್ತಾನೆ. ಇಲ್ಲಿ ನಿರ್ವಹಣೆಯಲ್ಲಿ, ಹಣಕಾಸಿನ ನಿರ್ವಹಣೆಯಲ್ಲಿ 3 ನಿರ್ಣಯಗಳಿದೆ. ಒಂದು ಹೂಡಿಕೆಯ ನಿರ್ಣಯ, ಇನ್ನೊಂದು ಹಣ ಒದಗಿಸುವ ನಿರ್ಣಯ, ಇನ್ನೊಂದು ಲಾಭಾಂಶದ ನಿರ್ಣಯ. ಈ ನಿರ್ಣಯದ ಬಗ್ಗೆ ನೀವು ತಿಳ್ಕೊಂಡಿದ್ದೆ ಆದರೆ 2 ಮಾರ್ಕ್ಸ್ ತೊಗೋಬೋದು. ಇಲ್ಲಿ ಹಾಟ್ ಕ್ವಶನ್ ಕೇಳ್ತಾನೆ ನಿಮಗೆ. ಹಾಟ್ ಕ್ವಶನ್ನು ಯಾವುದೋ ಒಂದು ಎಕ್ಸ್ ಕಂಪನಿನೋ ಸನ್ರೈಸ್ ಕಂಪನಿನೋ ಯಾವುದೋ ಒಂದು ಯಂತ್ರೋಪಕರಣ ಖರೀದಿಸಲು ತೀರ್ಮಾನಿಸಿದ್ದಾರೆ, ಅವರು ಯಾವ ನಿರ್ಣಯಗಳನ್ನ ಕೈಗೊಂಡಿದ್ದಾರೆ ಅಂತ ಒಂದು ಮಾರ್ಕ್ಸ್ ಕೇಳ್ತಾನೆ. ಸೊ ಈ ಕೇಳಿದ ಅವನು ರಿಪೀಟ್ ಮಾಡಿದಾಗ ಅದನ್ನು ನಾವು ಹಣಕಾಸಿನ ನಿರ್ಣಯ ಅಥವಾ ಹಣ ಒದಗಿಸುವ ನಿರ್ಣಯನೋ ಅಥವಾ ಲಾಭಾಂಶದ ನಿರ್ಣಯನೋ ಬರೀಬೇಕಾಗುತ್ತೆ. ಸೊ ಇಲ್ಲಿ 4 ಅಂಕದ ಪ್ರಶ್ನೆಗಳಲ್ಲಿ ಹಣಕಾಸಿನ ನಿರ್ವಹಣೆಯ ಲಕ್ಷಣಗಳು, ಹಣಕಾಸಿನ ನಿರ್ವಹಣೆಯಲ್ಲಿ 3 ನಿರ್ಣಯಗಳಿದೆಯಲ್ಲ ಆ ನಿರ್ಣಯದ ಬಗ್ಗೆ ಒಂದು ಕ್ವಶನ್ ಕೇಳ್ತಾನೆ. ಸೊ ನಿಮಗೆ ಲಾಸ್ಟ್ ಚಾಪ್ಟರ್ ನಂಬರ್ 10ನಲ್ಲಿ ಮಾರಾಟ ಪ್ರಕ್ರಿಯೆ ಅಂತ, ಮಾರಾಟ ಪ್ರಕ್ರಿಯೆಯಲ್ಲಿ ನೀವು ಒಟ್ಟಾರೆಗೆ ಅತಿ ಹೆಚ್ಚು ಮಾರ್ಕ್ಸನ್ನು ಬರುವಂತಹ ಚಾಪ್ಟ್ರು 21 ಇದೆ. ಇಲ್ಲಿ 1 ಮಾರ್ಕ್ಸ್ಗೆ 3 ಕ್ವಶನ್ ಕೇಳ್ತಾನೆ. 3 ಮೇನಲ್ಲೂ ಒಂದೊಂದು ಕ್ವಶನ್ ಇರುತ್ತೆ. ಅದಾದಮೇಲೆ 2 ಮಾರ್ಕ್ಸ್ಗೆ 1 ಕ್ವಶನ್ ಇರುತ್ತೆ. 4 ಅಂಕದ ಪ್ರಶ್ನೆಗಳು 2 ಇರುತ್ತೆ. 8 ಅಂಕದ ಪ್ರಶ್ನೆಗಳು 1 ಇರುತ್ತೆ. ಸೊ ನೀವು ನೋಡಿ ಚಾಪ್ಟರ್ ನಂಬರ್ 3 ಮತ್ತು ಚಾಪ್ಟರ್ ನಂಬರ್ 10. ಸೊ 4 ಅಂಕದ ಪ್ರಶ್ನೆಗಳಲ್ಲಿ 2 ಪ್ರಶ್ನೆಗಳು ಬರುವಂತಹ ಚಾಪ್ಟರ್ಗಳು ಯಾವುದ್ಯಾವುದು ಅಂದರೆ ಒಂದು ವ್ಯವಹಾರದ ಪರಿಸರ, ಇನ್ನೊಂದು ಮಾರುಕಟ್ಟೆಯ ಮಾರಾಟ ಪ್ರಕ್ರಿಯೆ. ಇಲ್ಲಿ ಮಾರಾಟ ಪ್ರಕ್ರಿಯೆಯಲ್ಲಿ ನೀವು ಓದ್ಕೋಬೇಕಾಗಿರುವಂಥ ಟಾಪಿಕ್ ಯಾವುದ್ಯಾವುದಪ್ಪ ಅಂದರೆ ಒಂದು ಮಾರಾಟ ಪ್ರಕ್ರಿಯೆಯ ಅಂಶಗಳು, ಮಾರಾಟ ಪ್ರಕ್ರಿಯೆಯ ಅಂಶಗಳು. ಅದು ಯಾವುದ್ಯಾವುದಪ್ಪ ಅಂದರೆ ಮಾನವನ ಅಗತ್ಯತೆಗಳನ್ನು ಗುರುತಿಸುವಂಥದ್ದು, ಉತ್ಪನ್ನಗಳನ್ನು ಪ್ರೊಡ್ಯೂಸ್ ಮಾಡುವಂಥದ್ದು, ಉತ್ಪಾದಿಸುವಂಥದ್ದು, ಮುದ್ರೆ ಹಾಕುವಂಥದ್ದು, ಪ್ಯಾಕೇಜಿಂಗ್ ಮಾಡುವಂಥದ್ದು, ಮಾರಾಟ ಮಾಡುವಂಥದ್ದು, ಮಾರಾಟದ ನಂತರ ಸೇವೆಗಳನ್ನ ಮಾಡುವಂಥದ್ದು, ಅವೆಲ್ಲನೂ ಪ್ರೋಸೆಸ್ ಬರುತ್ತೆ. ಮತ್ತು 4P ಬಗ್ಗೆ ಕೇಳ್ತಾ ಇರ್ತಾನೆ. ಆ 4Pಯ ಕಾರ್ಯಗಳು, ಅದು ಪ್ರಾಡಕ್ಟ್ ಇರ್ಬೋದು, ಉತ್ಪನ್ನದ ಮಿಶ್ರಣ, ಮಾರಾಟದ ಮಿಶ್ರಣದ ಮೂಲಾಂಶಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ 4 ಮಾರ್ಕ್ಸ್ಗೆ ಕೇಳ್ತಾ ಇರ್ತಾನೆ. ಮಾರಾಟ ಮಿಶ್ರಣದ್ದು ಅಥವಾ ಜಾಹೀರಾತಿನ ಯಾವುದಾದ್ರು 4 ಅನುಕೂಲಗಳು ಬರೀರಿ, ಜಾಹೀರಾತಿನ 4 ಆಕ್ಷೇಪಣೆಗಳು ಬರೀರಿ ಅದು ಕೇಳ್ಬೋದು ನಿಮಗೆ 4 ಮಾರ್ಕ್ಸ್ಗೆ. ಮಾರಾಟ ಮಿಶ್ರಣದ ಮೂಲಾಂಶಗಳು 4 ಮೂಲಾಂಶಗಳು ಬರುತ್ತೆ. ಅದರಲ್ಲಿ ಒಂದು ಪ್ರಾಡಕ್ಟ್, ಇನ್ನೊಂದು ಪ್ರೈಸ್, ಇನ್ನೊಂದು ಪ್ಲೇಸ್, ಇನ್ನೊಂದು ಪ್ರಮೋಷನ್. 4P ಪ್ರಮೋಷನ್. ಸೊ ಇದ್ರ ಬಗ್ಗೆ ನೀವು ಡೀಟೇಲಾಗಿ ಇದೊಂದು ಚಾಪ್ಟರ್ ನೀವು ಡೀಟೇಲಾಗಿ ಓದ್ಕೊಂಡಿದ್ದೆ ಆದರೆ, ನೀವು ಸಣ್ಣ ಪುಟ್ಟ ಓದ್ಕೊಂಡಿದ್ದರೆ ಇದು ಈಸಿಯಾಗಿ ಸ್ವಲ್ಪ ಮಕ್ಕಳು ಹೇಳ್ತಾರೆ, ವಿದ್ಯಾರ್ಥಿಗಳು, ಸರ್ ನಮಗೆ ಬಿಸ್ನೆಸ್ ಸ್ಟಡೀಸಲ್ಲಿ ಪದೇ ಪದೇ ರಿಪೀಟ್ ಮಾಡುವಂಥದ್ದು ಮಾಡಿದಾಗ ಅದೇ ಕ್ವಶನ್ಗೆ ಅದೇ ರಿಲೇಟೆಡ್ ಆಗಿರುತ್ತೆ. ಸೊ ಅದಕ್ಕಾಗಿ ಕನ್ಫ್ಯೂಸ್ ಆಗುತ್ತೆ, ಅದಕ್ಕೆ ಫೇಲ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತಾರೆ. ಆದರೆ ಅತಿ ಹೆಚ್ಚು ಮಾರ್ಕ್ಸನ್ನು ಅತಿ ಈಸಿಯಾಗಿ ತಗೊಳ್ಳುವಂತಹ ಸಬ್ಜೆಕ್ಟ್ ಅಂದರೆ ಅದು ಬಿಸ್ನೆಸ್ ಸ್ಟಡೀಸ್. ಇಲ್ಲಿ ಮಾರಾಟ ನಿರ್ವಹಣೆಯಲ್ಲಿ ಇಲ್ಲಿ ನೋಡಿ ಮಾರಾಟ ಪ್ರಕ್ರಿಯೆ, ಮಾರ್ಕೆಟಿಂಗ್ ಅಂತ. ಈ ಮಾರ್ಕೆಟಿಂಗಲ್ಲಿ ಒಟ್ಟಾರೆಗೆ 21 ಮಾರ್ಕ್ಸ್ ಇದೊಂದು ಚಾಪ್ಟ್ರು. ಮತ್ತು ಚಾಪ್ಟರ್ ನಂಬರ್ 6ಅಲ್ಲಿ ಸಿಬ್ಬಂದಿ ನಿರ್ವಹಣೆ, ಇದೆರಡು ಚಾಪ್ಟರ್ ನೀವು ಕ್ಲೀನಾಗಿ ಓದ್ಕೊಂಡಿದ್ದೆ ಆದರೆ ನೀವು ಈಸಿಯಾಗಿ ಪಾಸ್ ಆಗ್ಬೋದು. ಸೊ ಒಟ್ಟಾರೆಗೆ ಇಲ್ಲಿ ನೀವು ಮಾರಾಟ ಪ್ರಕ್ರಿಯೆಯಲ್ಲಿ ಓದಬೇಕಾಗಿರೋದು ಮಾರಾಟ ಪ್ರಕ್ರಿಯೆಯ ಅಂಶಗಳು 8 ಅಂಶಗಳಿದೆ. ಅದಾದಮೇಲೆ ಮಾರಾಟ ಪ್ರಕ್ರಿಯೆಯ ಮಾರಾಟ ಮಿಶ್ರಣ 4P ಪ್ರಾಡಕ್ಟ್, ಪ್ರೈಸ್, ಪ್ಲೇಸ್, ಪ್ರಮೋಷನ್. ಪ್ರಾಡಕ್ಟ್ ಅಂದರೆ ಏನು, ಪ್ರಾಡಕ್ಟ್ನ ಅಲ್ಲಿ ಸಂಮಿಷ್ಟಿಸುವಿಕೆ ಅಂದರೆ ಏನು, ಮುದ್ರೆ ಅಂದರೆ ಏನು, ಮುದ್ರೆಯ ಲಕ್ಷಣಗಳಂದರೆ ಏನು. ಅದೇ ಪ್ರಮೋಷನ್ ಬಂದಾಗ ಅಡ್ವರ್ಟೈಸ್ಮೆಂಟ್ ಅಂದರೆ ಏನು, ಜಾಹೀರಾತು ಅಂದರೆ ಏನು, ವೈಯಕ್ತಿಕ ಮಾರಾಟ ಅಂದರೆ ಏನು. ಈಗ 4 ಮಾರ್ಕ್ಸ್ ಕೇಳ್ತಾನೆ. 8 ಮಾರ್ಕ್ಸ್ಗೆ ಒಂದು ಕ್ವಶನ್ ಇದೆ. ವೈಯಕ್ತಿಕ ಮಾರಾಟ ಮತ್ತು ಜಾಹೀರಾತಿನ ನಡುವಿನ ವ್ಯತ್ಯಾಸಗಳನ್ನು 8 ವ್ಯತ್ಯಾಸಗಳನ್ನು ಸಂಕ್ಷಿಪ್ತವಾಗಿ ಬರೀರಿ ಅಂತ ಹೇಳ್ತಾರೆ. ಸೊ ಅದನ್ನು ನೀವು ಈ ಚಾಪ್ಟ್ರಲ್ಲಿ ಈಸಿಯಾಗಿ ತೊಗೋಬೋದು. ಒಟ್ಟಾರೆಗೆ ಲಾಸ್ಟ್ ಚಾಪ್ಟ್ರು ಗ್ರಾಹಕರ ರಕ್ಷಣೆ ಅಥವಾ ಗ್ರಾಹಕ ಸಂರಕ್ಷಣಾ ಕಾಯ್ದೆ. ಮೊದಲು ಗ್ರಾಹಕ ಸಂರಕ್ಷಣಾ ಕಾಯ್ದೆ ಅಂತಿತ್ತು, ಈಗ ಗ್ರಾಹಕ ರಕ್ಷಣೆ ಅಂತ. ಗ್ರಾಹಕ ಸಂರಕ್ಷಣಾ ಕಾಯ್ದೆ ಯಾವಾಗ ಬಂತು? 1986. ಈಗ
2019ರಲ್ಲಿ ಅಮೆಂಡ್ಮೆಂಟ್ ಆಗಿದೆ. ಅದರಲ್ಲಿ ಅಲ್ಲಿ ಒಂದು ಕ್ವಶನ್ ಕೇಳ್ತಾನೆ, ಅಲ್ಲಿ ಗ್ರಾಹಕ ಅಂದರೆ ಯಾರು, ಎಷ್ಟು ಮೊತ್ತದ ಏನೋ ದೂರುಗಳನ್ನು ಯಾವ 3 ಗ್ರಾಹಕ ನ್ಯಾಯಾಲಯಗಳು ಬರುತ್ತೆ, ಒಂದು ಜಿಲ್ಲಾ ಗ್ರಾಹಕ ನ್ಯಾಯಾಲಯ, ಒಂದು ರಾಜ್ಯ ಗ್ರಾಹಕ ಪರಿಷತ್ತು, ಇನ್ನೊಂದು ರಾಷ್ಟ್ರೀಯ ಗ್ರಾಹಕ ಆಯೋಗ ಅಂತ ಬರುತ್ತೆ. ಅಲ್ಲಿ ಎಷ್ಟೆಷ್ಟು ಅಮೌಂಟನ್ನು ಮೊತ್ತಕ್ಕೆ ನೀವು ದೂರನ್ನು ಸಲ್ಲಿಸ್ಬೋದು ಅಂತ ಹೇಳ್ತಾನೆ. ಇಲ್ಲಿ ನೀವು 2 ಮಾರ್ಕ್ಸಲ್ಲಿ ಗ್ರಾಹಕರಲ್ಲಿ ಇಲ್ಲಿ ನೋಡಿ 1 ಮಾರ್ಕ್ಸ್ಗೆ 1 ಅಂಕಗಳು, 2 ಅಂಕದ ಪ್ರಶ್ನೆ, ಯಾರು ದೂರನ್ನು ಸಲ್ಲಿಸ್ಬೋದು ಅಂತ ಹೇಳ್ತಾನೆ. ಗ್ರಾಹಕನ ನೊಂದ ಗ್ರಾಹಕ ಇರ್ಬೋದು, ಗ್ರಾಹಕರ ಗುಂಪು ಇರ್ಬೋದು, ಅಥವಾ ಗ್ರಾಹಕರ ಹಿತಾಸಕ್ತಿ ಕಾಪಾಡುವಂಥ ಯಾವುದೇ ಒಂದು ಸಂಸ್ಥೆ ಇರ್ಬೋದು, ಅವರೆಲ್ಲರೂ ಕೂಡ ಯಾರೋ ದೂರನ್ನು ಸಲ್ಲಿಸ್ಬೋದು ಅಂತ ನಿಮ್ಮ ಕ್ವಶನ್ ಡೈರೆಕ್ಟಾಗಿ ಕೇಳ್ಬೋದು. ಇಲ್ಲಿ ನಿಮಗೆ 3 ಟಾಪಿಕ್ ಇದೆ. ಒಂದು ಗ್ರಾಹಕನ ಹಕ್ಕುಗಳು, 6 ಹಕ್ಕುಗಳಿದೆ. ಗ್ರಾಹಕನ ಹಕ್ಕುಗಳು, ಗ್ರಾಹಕನ ಕರ್ತವ್ಯಗಳು, ಗ್ರಾಹಕನ ಹಕ್ಕುಗಳು, ಗ್ರಾಹಕನ ಕರ್ತವ್ಯಗಳು, ಗ್ರಾಹಕನಿಗೆ ಏನೋ ಗ್ರಾಹಕ ನ್ಯಾಯಾಲಯದಿಂದ ದೊರೆಯಬಹುದಾದ ಏನೋ ಪ್ರಯೋಜನಗಳು, ಏನೇನೋ ಅವರು ರೆಡ್ರೆಸ್ಸಲ್ಲಿಂದ ನಮಗೆ ಏನೇನೋ ಸಿಗುತ್ತೆ ಅಂತ. ಆ 4 ಟಾಪಿಕ್ಗಳು 3 ಟಾಪಿಕ್ನ ಓದ್ಕೊಂಡ್ರೆ ಅದರಲ್ಲಿ ಮೇನು ನೀವು 2 ಟಾಪಿಕ್ನ ಓದ್ಕೋಬೇಕಾಗುತ್ತೆ. ಒಂದು ಗ್ರಾಹಕನ ಹಕ್ಕುಗಳು ಮತ್ತು ಗ್ರಾಹಕನ ಹೊಣೆಗಾರಿಕೆ ಅಥವಾ ಕರ್ತವ್ಯಗಳು. ಮತ್ತು ಇಲ್ಲಿ ಯಾವ ಗ್ರಾಹಕ ಎಲ್ಲಿ ನೀವು ದೂರನ್ನು ಜಿಲ್ಲಾ ಗ್ರಾಹಕನಲ್ಲಿ ಎಷ್ಟು ಮಿತಿ ಇರಬೇಕು ಅಂತ ಈಗ ಹೇಳಿದ್ದಾನೆ. 20 ಲಕ್ಷದಿಂದ 50 ಲಕ್ಷ ಅಂತ ಹೇಳಿದ್ದಾನೆ. ಮೊದಲು 1986ರಲ್ಲಿ 1 ರೂಪಾಯಿಂದ 20 ಲಕ್ಷ ಅಂತಿತ್ತು. 20 ಲಕ್ಷದಿಂದ 1 ಕೋಟಿವರೆಗೆ ರಾಜ್ಯ ಗ್ರಾಹಕ ಆಯೋಗ 1 ಕೋಟಿ ಮೇಲೆ ಇತ್ತು. ಈಗ ಚೇಂಜಸ್ ಮಾಡಿದೆ. 50 ಲಕ್ಷಕ್ಕಿಂತ ಕಡಿಮೆ 1 ರೂಪಾಯಿಂದ 50 ಲಕ್ಷ, 50 ಲಕ್ಷಕ್ಕಿಂತ ನೀವು 2 ಕೋಟಿ ಮಿತಿ ಒಳಗೆ ರಾಜ್ಯ ಗ್ರಾಹಕ, ಎಬವ್ 2 crores ಮೇಲೆ ಇದ್ದರೆ ಅಲ್ಲಿ ಏನಾದರೂ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅಂದರೂ ಕೂಡ ನಾವು ಮೇಲ್ಮನವಿನ ಸಲ್ಲಿಸೋಕ್ಕೆ ನಿಮಗೆ ಅವಕಾಶ ಇದೆ ಅಂತಲೂ ಕೂಡ ಇದೆ. ಇದು ಈಸಿಯಾಗೆ ನೀವು ಒಂದು ಸಲ ಓದಿದ್ರೆ ಸಾಕು. ನಮಗೆ ಏನಾದರೂ ಅನುಚಿತ ವ್ಯಾಪಾರಿ ಪದ್ಧತಿಗಳಲ್ಲಿ ಈಗ ಈ ಪ್ರಿಪರೇಟರಿನಲ್ಲಿ ಕೇಳಿದ ಮಾರಾಟಗಾರರು ಯಾವ್ಯಾವ ಅನುಚಿತ ವ್ಯಾಪಾರಿ ಪದ್ಧತಿನ ಅನುಸರಿಸುತ್ತಾರೆ ಅಂತ. ಅದು ಮೋಸದಲ್ಲಿ, ತೂಕದಲ್ಲಿ ಮೋಸ ಇರ್ಬೋದು, ಕಲಬೆರಕೆ ಇರ್ಬೋದು, ಅಥವಾ ಕಾಳಸಂತೆಯಲ್ಲಿ ಮಾರಾಟ ಮಾಡ್ಬೋದು. ಅದನ್ನು ನೀವು 2 ಮಾರ್ಕ್ಸ್ಗೆ ಬರೀಬೇಕಾಗುತ್ತೆ. ಒಟ್ಟಾರೆಯಾಗಿ ತುಂಬ ಈಸಿಯಾಗೆ ನಿಮಗೆ ನೋಡಿ, ಇಲ್ಲಿ 2 ಮಾರ್ಕ್ಸ್ಗೆ ಇಲ್ಲಿ ಆಪ್ಷನ್ ಇರಲ್ಲ. ಸೆಕ್ಷನ್ ಏನಲ್ಲಿ 20 ಕ್ವಶನ್ ಇರುತ್ತೆ. 20 ಕ್ವಶನ್ಗಳಿಗೆ 20 ಕ್ವಶನ್ ಕೂಡ ಆನ್ಸರ್ ಮಾಡಬೇಕಾಗುತ್ತೆ. ಸೊ ಸೆಕ್ಷನ್ ಬಿನಲ್ಲಿ ನಿಮಗೆ 2 ಅಂಕದ ಪ್ರಶ್ನೆಗಳಲ್ಲಿ 10 ಕ್ವಶನ್ ಕೇಳಿರ್ತಾನೆ. ನೀವು 6 ಕ್ವಶನ್ಗಳಿಗೆ ಈಸಿಯಾಗಿ ನೀವು ಯಾವುದಾದ್ರು ಆಯ್ಕೆ ಮಾಡ್ಕೊಳ್ಳಿ. ಫಸ್ಟು ಅಲ್ಲಿ ಹೇಳ್ತಾನೆ ನಿಮ್ಗೆ 15 ನಿಮಿಷದ ಮುಂಚೆನೇ ನಿಮಗೆ ಪೇಪರ್ ಕೊಡ್ತಾರೆ. ಫಸ್ಟ್ ಓದಿ, ನಾನು ಯಾವುದ್ಯಾವುದಕ್ಕೆ ಯಾವುದ್ಯಾವುದು ಎಕ್ಸಾಮ್ಗೆ ಯಾವ್ಯಾವ ಕ್ವಶನ್ಗೆ ಆನ್ಸರ್ನ ಮಾಡ್ಬೋದು ಅಂತ ಮೆಂಟಲಿ ನೀವು ಫಿಕ್ಸ್ ಆಗಿದ್ದೆ ಆದರೆ ಈಸಿಯಾಗಿ 10 ಕ್ವಶನಲ್ಲಿ 6 ಕ್ವಶನ್ನ ನೀವು ಬರಿಬೋದಾಗಿದೆ. ಮತ್ತು 4 ಅಂಕದ ಪ್ರಶ್ನೆಗಳಲ್ಲಿ 10 ಕ್ವಶನ್ ಕೊಳ್ತಾನೆ. 10 ಕ್ವಶನಲ್ಲಿ ನೀವು 6 ಕ್ವಶನ್ ಬರೀಬೇಕಾಗುತ್ತೆ. 6 ಕ್ವಶನ್ ಅದರಲ್ಲಿ ನೋಡ್ಕೊಳ್ಳಿ ನೀವು ಯಾವ್ದು ಈಸಿಯಾಗಿರುವಂಥದ್ದು ಅಂತ. ನೀವು ಈಸಿಯಾಗೆ ಚಾಪ್ಟರ್ ನಂಬರ್ ಯೋಜಿಸುವಿಕೆನಲ್ಲೂ ಬರಿಬೋದು. ಇದೆರಡು ಇಲ್ಲೇ 2ನ್ನ ಬರ್ಬಿಟ್ರೆ ನೀವು ಈಸಿಯಾಗೆ ಸಿಬ್ಬಂದಿ ನಿರ್ವಹಣೆಯಲ್ಲಿ 1 ಕ್ವಶನ್ ಬರ್ಕೋಬೋದು, ಮಾರಾಟ ನಿರ್ವಹಣೆಯಲ್ಲಿ 1 ಕ್ವಶನ್ 6 ಕ್ವಶನ್ ನೀವು 10 ಕ್ವಶನ್ ಆಯ್ಕೆ ಮಾಡಿಕೊಂಡು 6ಅನ್ನು ಆನ್ಸರ್ ಮಾಡ್ಬೋದು. ಚಾಪ್ಟರ್ ನಂಬರ್ ಲಾಸ್ಟು ಸೆಕ್ಷನ್ ಡಿನಲ್ಲಿ 8 ಅಂಕದ ಪ್ರಶ್ನೆಗಳಲ್ಲಿ 5 ಕ್ವಶನ್ ಕೇಳ್ತಾನೆ. 5 ಕ್ವಶನಲ್ಲಿ ನೀವು 3 ಕ್ವಶನ್ಗೆ ನಾವು ಈಸಿಯಾಗಿರೋದನ್ನ ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಚಾಪ್ಟರ್ ನಂಬರ್ 1ನಲ್ಲಿ ನೀವು ಒಂದು ಕ್ವಶನ್ನ ಯಾವುದೇ ಕಾರಣಕ್ಕೂ ಬಿಡೋಕೆ ಹೋಗ್ಬೇಡಿ ಅಂತ. ಅದಾದಮೇಲೆ ಸಿಬ್ಬಂದಿ ನಿರ್ವಹಣೆಯಲ್ಲಿ ಸಂಘಟಿಸುವಿಕೆಯಲ್ಲಿ ಔಪಚಾರಿಕ ಸಂಘಟನೆ ಅಥವಾ ಅನೌಪಚಾರಿಕ ಸಂಘಟನೆ, ಸಿಬ್ಬಂದಿ ನಿರ್ವಹಣೆಯಲ್ಲಿ 1, ನಿರ್ದೇಶಿಸುವಿಕೆಯಲ್ಲಿ 1, ಮಾರ್ಕೆಟಿಂಗಲ್ಲಿ 1, ಯಾವುದಾದ್ರು ನಮಗೆ ಈಸಿಯಾಗಿರೋದನ್ನ ಆಯ್ಕೆ ಮಾಡಿದ್ದೆ ಆದರೆ ನೀವು 80ಕ್ಕೆ 80ನ್ನು ತೊಗೋಬೋದಾಗಿದೆ. ಒಟ್ಟಾರೆಯಾಗಿ ಈ ಚಾಪ್ಟ್ರಲ್ಲಿ ಫಸ್ಟು ಬ್ಲೂ ಪ್ರಿಂಟ್ನ ಇಟ್ಕೊಂಡು ನೀವು ಯಾವುದ್ಯಾವುದು ಓದ್ಕೋಬೇಕು ಅಂತ ಡಿಸಿಷನ್ ತೊಗೊಂಡು ಅದನ್ನು ಆ ಚಾಪ್ಟರ್ ಪ್ರಕಾರ ಪ್ರಿಪೇರ್ ಮಾಡಿದ್ದೆ ಆದರೆ ಕಡಿಮೆ ಸಮಯದಲ್ಲಿ ಅತಿ ಹೆಚ್ಚು ಮಾರ್ಕ್ಸನ್ನು ತಗೊಳ್ಳೋಕ್ಕೆ ನಿಮಗೆ ತುಂಬ ಅವಕಾಶಗಳಿರುತ್ತೆ. ಎಲ್ಲರಿಗೂ ಕೂಡ ಈ ವಿಡಿಯೋನ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ಸೊ ಈ ವಿಡಿಯೋನ ಮಾಡೋಕ್ಕೆ ಇಷ್ಟೊತ್ತು ನಮಗೆ ಸಹಕಾರ ಮಾಡಿದಂತಹ ನಮ್ಮ ಸಹೋದ್ಯೋಗಿ ಮಿತ್ರರಾದಂಥ ನಿಮಗೆ PS ಸ್ಟುಡಿಯೋನ
ಲಾಂಚ್ ಮಾಡಿರೋಂಥ ನಮ್ಮ ಸಹೋದ್ಯೋಗಿ ಮಿತ್ರರಾದಂಥ ರಾಜ್ಯ ಸತ್ತರದ ಉಪನ್ಯಾಸಕರಾದಂತಹ ಸ್ವಾಮಿಗೌಡ ಸರ್ ಅವರಿಗೆ ಮತ್ತು ಎಲ್ಲ ವಿದ್ಯಾರ್ಥಿಗಳು ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಆಗಿ ಮತ್ತು ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ವಿಡಿಯೋ ಹಾಕೋಕ್ಕೆ ಅವಕಾಶ ಆಗಲಿ, ಎಲ್ಲ ಹಾರೈಕೆ ಇರಲಿ. ಮತ್ತು ಎಲ್ಲರಿಗೂ ಕೂಡ 2025-26ನೇ ಸಾಲಿನಲ್ಲಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ನನ್ನ ಈ ದಿನದ ವಿಡಿಯೋನ ಮುಕ್ತಾಯ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.